ಏನಾಯ್ತಪ್ಪ ಮಗು ಆರಾಮಾಗಿದ್ಯಾ? ಗಾಬರಿ ಆಗೋಂಥದ್ದೇನೂ ಇಲ್ಲ. ನಂದು ಮಗುದು ಒಂದೇ ಬ್ಲಡ್ ಗ್ರೂಪ್ ಆಗಿತ್ತಲ್ಲ, ನಾನೇ ಬ್ಲಡ್ ಕೊಟ್ಟು ಬಂದಿದ್ದೀನಿ. ಸರ್ಜರಿ ನಡೀತಾ ಇದೆ. ಖರ್ಚು ಅದೆಷ್ಟೇ ಆದರೂ ನಾನು ನೋಡ್ಕೋತೀನಿ. ಪಾಪ ಆ ಮಗು ಹುಷಾರಾದ್ರೆ ಸಾಕು. ಖಂಡಿತ ಮಗು ಉಳಿಯುತ್ತೆ. ನೀನಿಷ್ಟೊಳ್ಳೆಯವನು ಅಂತ ಗೊತ್ತೇ ಇರಲಿಲ್ಲ ಕಣಪ್ಪ. ಬರೀ ಕೇಸು ಅಂತ ಟಿವಿಲಿ ನಿನ್ನ ಹೆಸರನ್ನೇ ನೋಡ್ತಿದ್ವಿ. ಹಾಗೆಲ್ಲ ನೀನು ನೋಡಿದ್ರೆ ಭಯ ಆಗ್ತಿತ್ತು. ಆದರೆ ಇವತ್ತು ನೀನು ಎಷ್ಟು ಒಳ್ಳೆಯವನು ಅಂತ ಗೊತ್ತಾಗ್ತಿದೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಪ್ಪ. ಎಷ್ಟೇ ಅಂದರೂ ಆ ಮಗುನು ನಮ್ಮ ಹಾಗೆ ಒಂದು ಜೀವ ಅಲ್ವಾ? ನಮ್ಗೆಷ್ಟೇ ಪವರ್ ಇರ್ಬೋದು, ಆದರೆ ಹೋಗಿರೋ ಜೀವನ ವಾಪಸ್ ತರೋ ಅಂಥ ಪವರು ಅವನು ನಮಗೆ ಕೊಟ್ಟಿಲ್ಲ. ಈಗಾಗಲೇ ಗೊತ್ತೋ ಗೊತ್ತಿಲ್ಲದೇನೋ ಒಂದು ಜೀವ ನಮ್ಮ ಕುಟುಂಬದಿಂದ ಹೋಗಿದೆ. ತುಂಬ ಪಾಠ ಕಲ್ತಿದ್ದೀನಿ. ಇನ್ನು ಮುಂದೆ ಜೀವ ಉಳಿಸೋ ಕೆಲಸ ಮಾತ್ರ ಮಾಡ್ತೀನಿ. ನೋಡ್ದ ವಿಕ್ಕಿ, ನೀನ್ ಒಳ್ಳೇದ್ ಅನ್ಕೊಂಡೆ ಅಷ್ಟೆ. ಸ್ವಲ್ಪ ಹೊತ್ತಿಗಾಗ್ಲೇ ಒಂದ್ ಮಗು ಪ್ರಾಣನೇ ಉಳಿಸಿದ್ಯಾ. ಇನ್ನು ನೀನ್ ಪೂರ್ತಿಯಾಗಿ ಬದಲಾಗ್ಬಿಟ್ರೆ ಅದೆಷ್ಟು ಜನಕ್ಕೆ ಅದೆಷ್ಟು ಸಹಾಯ ಆಗ್ಬೋದು ನೀನೇ ಯೋಚನೆ ಮಾಡು. ನಿಜ ಭಾರ್ಗವಿ ಅವರೇ, ಈ ಹಾದಿ ಹಿಡ್ದಾಗಿದೆ. ಇನ್ನು ಮುಂದೆ ನನಗೋಸ್ಕರ, ನನ್ನ ಹೆಂಡತಿಗೋಸ್ಕರ ಅಷ್ಟೇ ಯಾಕೆ, ಈ ಸಮಾಜಕ್ಕೋಸ್ಕರನಾದರೂ ನಾನು ಹೀಗೆ ಇರ್ತೀನಿ. ನೋಡಿದ್ರ, ಒಬ್ಬ ವ್ಯಕ್ತಿ ತನ್ನ ಕೋಪ, ಅಹಂಕಾರ ಈ ಎಲ್ಲವನ್ನು ಬಿಟ್ಟು ಸಹಾನುಭೂತಿಯಿಂದ ಬದುಕಿದ್ರೆ ಇಡೀ ಪ್ರಪಂಚನೇ ಅವನನ್ನ ನಂಬುತ್ತೆ. ಅವತ್ತು ನೀವು ನೋಡಿದಂತ ವಿಕ್ಕಿನೇ ಬೇರೆ, ಇವತ್ತು ಬದಲಾಗಿ ನಿಮ್ ಮುಂದೆ ನಿಂತಿರೋ ವಿಕ್ಕಿನೇ ಬೇರೆ. ಹೌದು ಭಾರ್ಗವಿ, ವಿಕ್ಕಿ ನಿಮ್ಮನ್ನ ನೋಡೇ ಬದಲಾಗಿದ್ದಾನೆ. ನಮ್ ನಾಯಕರ ಮಗ ಬದಲಾಗಿರೋದು ನಮಗೂ ಖುಷಿನೇ. ಕಾನೂನು ಪ್ರಕಾರ ಶಿಕ್ಷೆ ಕೊಡ್ಸಿದ್ರಿ, ಈಗ ಬದಲಾಗಿದ್ದಾನೆ. ಕೋರ್ಟು ಕಾನೂನು ಇರೋದು ಒಳ್ಳೇದ್ ಮಾಡಕ್ಕೆ ಅಂತ ನೀವು ಸಾಬೀತ್ ಮಾಡಿ ತೋರಿಸ್ಬಿಟ್ರಿ. ವಿಕ್ಕಿ ಬದಲಾಗೋದಿಕ್ಕೆ ಭಾರ್ಗವಿ ನೀನೇ ಕಾರಣ. ಇದರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ. ಬದಲಾಗೋ ಮನ್ಸು ಮಾಡಿದ್ದು ವಿಕ್ಕಿ. ಹೇಗೋ ಶಕ್ತಿ ಪ್ರಸಾದ್ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಬದಲಾಗಿ ಜನರ ಕಷ್ಟಕ್ಕೆ ಮಿಡಿಯುವಂತ ಹೃದಯ, ಜನರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ವ್ಯಕ್ತಿ ಸೇವೆಯಲ್ಲಿದ್ರೆ ನಮ್ಮೆಲ್ರಿಗೂ ಖುಷಿನೇ. ಈ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಇರ್ಲಿಲ್ವಾ? ಹಾಗೆ ವಿಕ್ಕಿನೂ ಕೂಡ. ವಿಕ್ಕಿಯೊಬ್ಬ ಒಳ್ಳೆ ನಾಯಕರಾಗಿ ನಿಲ್ತಾರೆ ಅಂದ್ರೆ ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಡೋಣ. ಡ್ಯಾಡ್ ಹೇಳಿದ್ ಸುಳ್ಳಲ್ಲ. ಆ ಬೃಂದ ಕೊಟ್ಟ ಪ್ಲಾನ್ ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ಕೊಂಡೇ ಇರ್ಲಿಲ್ಲ. ಭಾರ್ಗವಿನೂ ನಂಬಿದಾಳೆ. ನೋಡ್ತಾ ಇರು ಭಾರ್ಗವಿ, ನಿನ್ನ ಹೆಸರನ್ನೇ ಬಳಸ್ಕೊಂಡು ಹೇಗ್ ಮೇಲ್ ಬರ್ತೀನಿ ನೋಡ್ತಿರೋ. ಅಯ್ಯೋ, ಇದು ದೊಡ್ಡ ಮಾತು ಭಾರ್ಗವಿ ಅವರು. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ. ಜನರಿಗೆ ಸೇವೆ ಮಾಡೋ ಅವಕಾಶ ಸಿಗತ್ತೆ ಅಂದ್ರೆ ಖಂಡಿತ ನಾನು ಪ್ರಜಾ ಸೇವಕನಾಗಿ ಬರ್ತೀನಿ. ಆ ಕಾಲ ಆದಷ್ಟು ಬೇಗ ಬರಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ನಿನ್ನಲ್ಲಾಗಿರೋ ಈ ಬದಲಾವಣೆ ನಮ್ಮಲ್ಲಿ ಭರವಸೆ ಮೂಡಿಸಿ. ಇನ್ಮುಂದೆ ನಿನ್ನ ಜೊತೆ ರಿತು ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಳಿಮಯ್ಯ, ಮಗಳೇ, ಏನ್ರು ನೀವಿಲ್ಲಿ?
ಆಹಾ ಸಂಕ್ರಾಂತಿ ಹಬ್ಬದ ದಿನ ಹೆಂಗ್ ಸಿಕ್ಬಿಟ್ರ ನೀವು? ಸಂಕ್ರಾಂತಿ ಬಂತು ರಥ ರಥ, ಮನಸ್ಸಲ್ಲಿ ಮನಸ್ಸು ಬಿತ ಬಿತ, ಎಳ್ಳು ಬೆಲ್ಲ ನೀರ ಇಲ್ಲ ಲೆಲ್ಲ. ಸಂಕ್ರಾಂತಿ ಹಬ್ಬದ ದಿನ ಸಿಕ್ಕರು ನನಗಂದ್ರೆ ಬಹಳ ಖುಷಿ ಆಯ್ತು. ಅಲ್ಲ ನೀವು ನನಗೆ ಬರ್ತೀರಿ ಅಂತ ನಂಬಿಕೆನೂ ಇರ್ಲಿಲ್ಲ, ಹೆಂಗೋ ಬಂದ್ರಿ. ಈಗ ನೋಡಪ್ಪ ನಮ್ಮ ಕುಟುಂಬ ಸಂಪೂರ್ಣ ಆಯ್ತು. ಅಳಿಮಯ್ಯ ಮಗಳೇ, ಅಲ್ಲ ನೀವಿಬ್ರು ಯಾಕೆ ಇಲ್ಲಿ ಕೂತ್ಕೊಂಡಿದ್ರಿ? ರೀತು ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟಿದ್ದು ಇದಕ್ಕ? ನೋಡಿ ನಡ್ರಿ ಭಾವ ಇರೋ ಕಡೆಗೆ ಹೋಗೋಣ. ಮಾವ, ಏನು? ನಮ್ಮನ್ನ ಯಾರು ಕರ್ದಿಲ್ಲ. ಹಬ್ಬಕ್ಕೆ? ಅದರಲ್ಲೂ ರೀತುನ ಗಂಡನ ಮನೆ ಕಳ್ಸೋದಕ್ಕೆ ನಿಮ್ಮನ್ನ ಕರೆದಿಲ್ವಾ? ಇಲ್ಲ ಶ್ರೀಮಂತಪ್ಪ, ನಾವಿಲ್ಲಿಗೆ ಬಂದ್ಮೇಲೆ ನಮಗೆ ವಿಷಯ ಗೊತ್ತಾಗಿತ್ತು. ಕರೀದೇ ಹೋದ್ರೆ ಚೆನ್ನಾಗಿರಲ್ಲ ಮಾವ. ಡ್ಯಾಡ್ ಬೇರೆ ಯಾವ ಮೂಡಲ್ಲ. ಲೋ ಅಳಿಮಯ್ಯ, ಅವ್ರು ನಿಮ್ಮ ಅಪ್ಪ ಕಣೋ. ಡ್ಯಾಡ್ನ ಮೀಟ್ ಆಗೋಕೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾ? ದಡ್ಡ ನೋಡು, ಇದು ನಿಮ್ಮ ಕುಟುಂಬದ ಸಮಾರಂಭ. ಹೇಗಿರ್ಬೇಕು? ಖುಷಿಯಾಗಿ ಬರ್ಬೇಕು ನೀವು. ಏನ್ ಮುಖ ನೋಡ್ತಾ ಇದ್ದೀರಾ? ನಡ್ರಿ ಹೋಗೋಣ. ಓ ಅಳಿಮಯ್ಯ ಮಗಳೇ, ಯಾರಾದ್ರೂ ಕರೀಲಿ ಬಿಡಿಲಿ, ನೀವಂದ್ರೂ ಬರ್ಲೇಬೇಕು. ಮಗಳೇ ಪ್ಲೀಸ್ ಒಪ್ಕೊಳ್ಳೋ. ಇದು ನನ್ನ ಮಗಳು ಅಂತಂದ್ರೆ ನನಗೂ ಗೊತ್ತು. ನಮ್ಮ ಲಂಬು ಬಾವನ್ ನೋಡೋದಕ್ಕೆ, ಅವ್ರ ಜೊತೆ ಮಾತಾಡೋದಕ್ಕೆ ನಿಮ್ಗೆ ಆಸೆ ಇದೆ ಅಂತ. ಬೇಗ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಯಾಕ್ರೋ ಬೇಗ ಬನ್ನಿ ಆಯ್ತಾ? ಸಂಕ್ರಾಂತಿ ಬಂತು ರಥೋ ರಥೋ. ಪಾರ್ಥ, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನಾವು ಮನೆಯಿಂದ ಹೊರಗಡೆ ಬಂದಿರೋದು ದ್ವೇಷದಿಂದ ಅಲ್ಲ, ಅವ್ರ ಮೇಲಿನ ಪ್ರೀತಿಯಿಂದ, ಒಂದ್ ಕಾಳಜಿಯಿಂದ. ಇವಾಗೇನು ಮಾವ ಕೋಪ ಮಾಡ್ಕೊಳ್ತಾರೆ ಅಂತ ಅಷ್ಟೇ ತಾನೆ? ನೋಡಿ ಪಾರ್ಥ, ಅವ್ರಿಗೆ ಕೋಪ ಇರೋದು ನನ್ ಮೇಲೆ. ಬೇಕಿದ್ರೆ ನಿಮ್ಗೋಸ್ಕರ ಅವ್ರ ಹತ್ರ ನಾನ್ ಕ್ಷಮಾಪಣೆ ಕೇಳ್ತೀನಿ. ಅವ್ರು ಖಂಡಿತ ಕ್ಷಮಿಸ್ತಾರೆ. ಪ್ಲೀಸ್ ಪಾರ್ಥ, ಬನ್ನಿ ಹೋಗೋಣ. ಇಲ್ಲಿ ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಏನೋ ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ತಿದ್ದೆ ನನ್ನ ತಮ್ಮ ವಿಕ್ಕಿ ಈಗ ರಾಜಕಾರಣಿ ಆಗ್ಲಿಕ್ಕೆ ಹೊರಟಿದ್ದಾನೆ. ನನ್ನ ತಂದೆ ಮಾಜಿ ರಾಜಕಾರಣಿಯಾಗಿ ಕೈ ಕಟ್ಟಿ ಮನೇಲಿ ಕೂತಿದ್ದಾರೆ. ಇನ್ನು ಜೈಲಲ್ಲಿದ್ದಾರೆ. ನನ್ಗೆ ಅಂತ ಮನೇಲಿ ಯಾರು ಇಲ್ವೇ ಇಲ್ಲ. ಇನ್ನು ನನ್ ಹುಚ್ಚಿ ತರ ಪ್ರೀತಿ ಮಾಡಿರೋ ಅರ್ಜುನ್ ಹಾರ್ಗವಿ ಅಂತ ಅವಳು ಸೆರೆಗಿಟ್ಕೊಂಡು ಓಡಾಡ್ತಾ ಇದ್ದಾನೆ. ದಿನದಿಂದ ದಿನಕ್ಕೆ ಅವರಿಬ್ರು ಹತ್ರ ಆಗ್ತಿರೋದನ್ನ ನೋಡಿ ನಾನು ಹೇಗ್ ಸುಮ್ನೆ ಇರ್ಲಿ? ಇಲ್ಲ, ನಂದ ಅರ್ಜುನ ಬಿಟ್ಕೊಳಕ್ಕೆ ನನ್ ಕೈಯಲ್ಲಿ ಆಗಲ್ಲ. ನನ್ನ ಅರ್ಜುನ್ ನನ್ ಜೊತೆನೆ ಇರ್ಬೇಕು, ನನ್ ಜೊತೆನೆ ಇರ್ಬೇಕು. ಏ ಬೃಂದ, ನಿನ್ನ ಪ್ಲಾನ್ ನನಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೋಬೇಡ. ನನ್ಗೆಲ್ಲ ಅರ್ಥ ಆಗುತ್ತೆ.
ನಿನಗೂ ಆ ಭಾರ್ಗವಿಗೂ ಕಂಡ್ರೆ ಅಷ್ಟಕ್ಕಷ್ಟೇ. ಅವಳನ್ನ ಮನೆಯಿಂದ ದೂರ ಇಡ್ಬೇಕು ಅಂತ ನೀನ್ ಅನ್ಕೋತಾ ಇದ್ಯಾ. ಆದ್ರೆ ಕೇವಲ ಆ ಭಾರ್ಗವಿ ಮನೆಯಿಂದ ದೂರ ಇಲ್ಲದೆ ಇದ್ರೆ ಸಾಕಾಗಲ್ಲ. ಶಾಶ್ವತವಾಗಿ ಇರ್ಲೇಬಾರ್ದು. ಅದಕ್ಕೆ ಆ ಭಾರ್ಗವಿನ ಮನೆಯಿಂದ ದೂರ ಇಡಕ್ಕೆ ಪ್ಲಾನ್ ಮಾಡಿದ್ಯಾ. ಆದ್ರೆ ನನಗೆ ಕೇವಲ ಈ ಭಾರ್ಗವಿ ದೂರ ಆದ್ರೆ ಸಾಲದು. ಅವಳಿರ್ಲೇಬಾರ್ದು. ನನ್ನ ಚಿನ್ನ ಪಟ್ಕೊಳಕ್ಕೆ ನಾನೇ ಏನಾದ್ರೂ ಪ್ಲಾನ್ ಮಾಡೇ ಮಾಡ್ತೀನಿ. ಏಯ್ ಭಾರ್ಗವಿ ಮತ್ತೆ ಅವ್ರ ಗಂಡ ಬರ್ತಾವ್ರ ನೋಡು. ಇವರೇ JP ಪಾಟೀಲ್ನ ಕೇಸಲ್ಲಿ ಸೋಲ್ಸಿದ್ದು. ಮಂತ್ರಿ ಹೆಂಡತಿ ಸೀತಾರನ್ನ ಜೈಲಿಗೆ ಕಳ್ಸಿದಿವ್ರೆ. ಜೋಡಿ ಅಂದ್ರೆ ಇವ್ರಿಬ್ರು ತರ ಇರ್ಬೇಕು. ಇವತ್ತು ದೇವಸ್ಥಾನದಲ್ಲಿ JP ಪಾಟೀಲ್ ಅವ್ರ ಮನೆದೇನೋ ಫಂಕ್ಷನ್ ಇದೆ ಅಂತ ಹೇಳ್ತಿದ್ರಲ್ವಾ? ಅವ್ರನ್ನ ಸೋಲ್ಸಿ ಅವ್ರ ಮನೆ ಕಾರ್ಯಕ್ರಮಕ್ಕೆ ಬಂದಿದಾರ. ಏಯ್ ನಿಂಗ್ ಗೊತ್ತಿಲ್ವೇನೆ? ಭಾರ್ಗವಿ JP ಪಾಟೀಲ್ ಅವ್ರ ಸೊಸೆ. ಅವ್ರ ಮನೆ ಕಾರ್ಯಕ್ರಮಕ್ಕೆ ಬರಕ್ಕೆ ಅವ್ರ್ಯಾಕೆ ಹೆದ್ರಬೇಕು? ನೀನು JP ಪಾಟೀಲ್ ವಿರುದ್ಧ ಗೆದ್ದು ಸಂಧ್ಯಾಗೆ ನ್ಯಾಯ ಕೊಡ್ಸಿದ್ ನಮ್ಗೆ ತುಂಬಾ ಸಂತೋಷ ಆಯ್ತಮ್ಮ. ನೊಂದವರಿಗೆ, ಶೋಷಣೆಗೊಳಗಾದವ್ರಿಗೆ ನ್ಯಾಯ ಕೊಡ್ಸೋದು ಲಾಯರ್ ಆಗಿ ನನ್ನ ಕರ್ತವ್ಯ. ಇದ್ರಿಂದ ನಮ್ ಸಮಾಜದಲ್ಲಿ ನಡೀತಾ ಇರೋ ಶೋಷಣೆ ಕಡಿಮೆ ಆಗಿ ಮುಂದೆ ಒಂದಿನ ಅದು ನಿಂತೇ ಹೋದ್ರೆ ತುಂಬಾ ಒಳ್ಳೇದು. ಅದೇ ನನಗೆ ಸಮಾಧಾನ. ಆದ್ರೂ ಸ್ವಂತ ಮಾವನ್ ವಿರುದ್ಧ ನಿಂತು ಅದೇಗ್ ಹೋರಾಡ್ದೆ ಭಾರ್ಗವಿ? ಅಂತ ನೀಚನ್ಗೆ ಇಂಥ ಸೊಸೆನಾ ಅಂತ ನಂಬಕ್ಕೆ ಆಗ್ತಿಲ್ವಲ್ಲ.